ದುಃಖಪಟ್ಟವರು ಈ ಭೂಮಿಲಿ ಇಲ್ಲವೇ ಇಲ್ಲ. ನಾಯಕ ಅಂದ್ರೆ ವಜ್ರಮುನಿ ತರನೇ ಬಾಳ್ಬೇಕು ಅಂತ ಇರೋ ಈ ಸಂಗಮೇಶ. ನಾಗೇಶ್ ಯಾರು? ಓಹೋ, ನೀವು ಸಂಗಮೇಶನ್ಗೆ ಯಾಕೆ ಇಷ್ಟು ಬೇಗನೆ ಮರೆತು ಬಿಟ್ಟೆಯಾ ಗೀತಾದೇವಿ? ಅಂದು ನಾನು ಕಾಲೇಜ್ ಕಲಿಯುವಾಗಿನ ಸಂಗಮೇಶನ್ ಅಲ್ಲವೇ ಅಲ್ಲ. ಇಂದು ದಿನಕ್ಕೆ ಸಹಸ್ರಾರು ರೂಪಾಯಿ ಖರ್ಚು ಮಾಡಿದರು. ಕರಗದಂತೆ ಕಾಲು ಮುರಿದುಕೊಂಡು ಬಿದ್ದಿರುವ ನನ್ನ ಮನೆಯಲ್ಲಿ ಅಲ್ಲದೆ 50 ಲಾರಿಗಳ ಒಡೆಯ ಈ ಊರ ಮಾಜಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಏಕೈಕ ಪುತ್ರ. ತಾವಿಲ್ಲಿಗೆ ಆಗಮಿಸಿದ ಕಾರಣ? ವಿನಾಕಾರಣ ಎಲ್ಲಿ ನನ್ನ ಮನ ಬಯಸಿದ ಪಕ್ಷಿ ಇರುತ್ತದೆಯೋ ಅಲ್ಲಿ ಸುತ್ತಾಡುವುದೇ ನನ್ನ ಧರ್ಮಗೀತ. ಅಂದಿನ ರಸ ನಿಮಿಷವನ್ನು ನೀನು ಮರೆತಿರಬಹುದು, ಆದರೆ ನಾನು ಮರೆತಿಲ್ಲ, ಮುಂದಾದರೂ ಮರೆಯುವುದಿಲ್ಲ. ನಾನೀಗ ಅಂದಿನ ಹಕ್ಕಿಯಲ್ಲ, ಸ್ವೇಚ್ಛೆಯಿಂದ ಹಾರಾಡೋ ಹಕ್ಕಿ ರೆಕ್ಕೆಯನ್ನು ಕತ್ತರಿಸಿ ಕಟ್ಟಳೆಯಲ್ಲಿ ನೂಕಿದ್ದಾರೆ ಹಿರಿಯರು, ಸಗೃಹಿಣಿಯಾಗಿ ಬಾಳುವಂತ. ಯಾರು ಸಾಕಿದ ಹಕ್ಕಿಯಾದರೇನು, ಆ ಹಕ್ಕಿಯೊಡನೆ ಹಕ್ಕಿಯಾಗಿ ಹಾರಾಡಿ ಗಗನ ಚುಂಬಿಸಿ ಮರಳುವುದೇ ಈ ಸಂಗಮೇಶನ ಚಪಲ. ಇದು ಚಪಲವಲ್ಲ, ಚಪಲ ಪ್ರವೃತ್ತಿ. ಒಂದು ಗೂಡು ಸೇರಿ ಬಾಳು ಸಾಗಿಸುವಂತ ಹಕ್ಕಿಯ ಬಾಳನ್ನ ಹಾಳು ಮಾಡುವ ಬೆಕ್ಕು ತಾವಾಗಬಾರ್ದು. ಬೆಕ್ಕು ನಾನಾದರೂ ಯಾರಿಗೂ ಅರಿಯದಂತೆ ಕದ್ದು ಹಾಲು ಕುಡಿದು ಹೊಟ್ಟೆ ತುಂಬಿಸಿಕೊಂಡು ಹಾರಿ ಹೋಗಿ ಬಿಡುತ್ತೇನೆ. ಹಾಲು ಕುಡಿದು ಹಾರಿ ಹೋಗುವಾಗ ಒಡೆ ಬೀಸುವ ದೊಣ್ಣೆಗೆ ಆಹುತಿಯಾದ್ರೆ? ದೊಣ್ಣೆಗಾಹುತಿ ಆಗುವ ಮೊದಲೇ ಹಾಲಿನ ಪಾತ್ರೆಯ ಪಕ್ಕದಲ್ಲೇ ಕುಳಿತನು. ಸಂಶಯ ಬಾರದಂತೆ ನಂಬುಗೆಯ ನಂಜನ್ನುಣಿಸಿ ಬಿಡುವೆ ಆ ನಿನ್ನ ಒಡೆಯನಿಗೆ ಕ್ಷಣಾರ್ಧದಲ್ಲೇ. ಅಂತೂ ನೀವು ತುಂಬಾನೇ ಧೈರ್ಯವಂತರು. ಧೈರ್ಯ ಅಧೈರ್ಯವಂತರಿಗೂ ಅರ್ಧ ಪಾಲು ಕೊಟ್ಟರು ಆಗಬಾರದು. ಅದರಂತ ನಿನ್ನಂತ ಬ್ಯೂಟಿ ಇರಬೇಕಾದ್ರೆ ನಾನು ಎತ್ತಿದ ಕೈ. ಇರ್ಲಿ ಗೀತಾ, ಬಹಳ ದಿನಗಳ ನಂತರ ಭೇಟಿಯಾದ ನನಗೆ ಬರೀ ನಿನ್ನ ಬಾಯಿ ಮಾತಿನ ಉಪಚಾರವಾಯ್ತಲ್ಲ, ಮತ್ತೇನಾದರೂ? ನೋಡಿ ಸಂಗಮೇಶ್, ಈಗಾಗಲೇ ನನ್ನ ಪತಿ ಬರೋ ಸಮಯವಾಗಿದೆ. ಸದ್ಯಕ್ಕೆ ಏನು ಬೇಡ, ನಾಳೆ ಮಾರುತಿ ದೇವಾಲಯ ಪಕ್ಕದಲ್ಲಿರೋ ಉದ್ಯಾನವನದಲ್ಲಿ ನಿರಾತಂಕವಾಗಿ ನಾನಿಡುವೆ ನಿಮಗೆ ಪ್ರೇಮದ ಊಟ. ಹೀಗೆ ಸಾಗಿ ಈ ನಿಮ್ಮ ಮೋಹದ ಆಟ. ಸದ್ಯಕ್ಕೆ ಇಲ್ಲಿಗೆ ನಿಂತು ಬಿಡಲಿ ಈ ನಿಮ್ಮ ಕಾಟ. ಹಾಗೆ ಆಗಲಿ. ಹಾಗಿದ್ರೆ ನಾನಿನ್ನು ಬರಲೇ? ಅಯ್ಯೋ ನಿಂತ್ಕೊಳ್ಳಿ. ಮನೆಗೆ ಬಂದ ಅತಿಥಿಯನ್ನ ಹಾಗೆ ಹೊರಗಟ್ಟಿ ಬಿಡುವಂತ ಕಟುಕಿ ನಾನಲ್ಲ. ನಿಮಗೋಸ್ಕರ ಹಾಲು ತರ್ತೀನಿ, ನಿಂತ್ಕೊಳ್ಳಿ. ಅಯ್ಯೋ ಹುಚ್ಚು ಹೆಣ್ಣೆ, ಹಾಲು ಜೇನಿನಂತಹ ನಿನ್ನ ಈ ಬಾಳಲ್ಲಿ ಹುಳಿ ಹಿಂಡಲು ಬಂದ ನನಗೆ ಹಾಲು ಕೊಡುವೆಯ? ಅಂತೂ ಮರೆತಿಲ್ಲ ಈ ಗೀತ ನನ್ನವಳ ಪ್ರಥಮ ಮಿಲನವನ್ನು. ಯಾರೋ ಬರ್ತಿದ್ದಾರೆ ಅಂತ ಕಾಣುತ್ತೆ. ಓ ಸಂಗಮೇಶ್, ಯಾವ ಬಂದಿಯೋ?
ಈಗ ತಾನೇ ಬಂದೆ ನಾಗೇಶ್. ನಿಮ್ಮ ಸತಿ ಇನ್ನೇನು ನಮ್ಮ ಪತಿರಾಯರು ಬರುತ್ತಾರೆ, ಕುಳಿತುಕೊಳ್ಳಿ ಅಂತ ಹೇಳಿದ್ರು, ಅದಕ್ಕಾಗಿ ಬಂದೆ. ಛೇ ಮನೆಗೆ ಬಂದ ಅತಿಥಿಯನ್ನು ಹೀಗೆ ಕೂರಿಸಿ ಒಳಗೆ ಹೋಗಿ ಬಿಡುವುದೇ? ಗೀತಾ ಗೀತಾ ಅಲ್ಲಿರಿ. ಅಂತೂ ಬಹಳ ಚಾಣಾಕ್ಷಿ. ಯಾಕೆ? ಮನೆಗೆ ಬಂದ ಅತಿಥಿಯನ್ನು ಈಗ ಹೊರಗಡೆ ಕೂರಿಸಿ ಒಳಗೆ ಹೋಗಿ ಅಡಿಗೆ ಕೆಲಸದಲ್ಲಿ ತೊಡಗಿದೆ ಏನೆಂದು ಭಾವಿಸಿದೆ. ಅಲ್ಲರಿ, ಮನೆಗೆ ಬಂದಿರೋ ಅತಿಥಿ ಸತ್ಕಾರ ಅರಿಯದಿಷ್ಟು ಅರಿವುಚ್ಚಿ ಏನು ನಾನು? ರುಚಿ ಆದಿದ್ದಕ್ಕೆ ಒಂದೇ ಗ್ಲಾಸು ತಂದಿರುವೆ. ಪರವಾಗಿಲ್ಲ ನಾಗೇಶ್, ಇದರಲ್ಲೇ 1/2 ಮಾಡೋಣ. ಬೇಡಿ ಬೇಡಿ, ಒಳಗಡೆ ಹಾಲಿದೆ, ತರ್ತೀನಿ. ಬೇಡಿಕೆ ಒಂದು ಖಾಲಿ ಗ್ಲಾಸ್ ತೆಗೆದುಕೊಂಡು ಬನ್ನಿ, ಅದರಲ್ಲೇ 1/2 ಮಾಡ್ತೇವೆ. ಮೈ ಡಿಯರ್ ಫ್ರೆಂಡ್, ಹೀಗೆ ಸಾಗಲಿ ನನ್ನ ನಿನ್ನ ಸ್ನೇಹ. ಅರೆ, ನಿನ್ನನ್ನು ಕಾನೂನು ಬಂದ ಮುಖ್ಯವೆಣ್ಣೆ ಮರೆತು ಬಿಟ್ಟೆ ಈ 1/2 ಗದ್ದಲದಲ್ಲಿ. ಏನಪ್ಪ ಅಂತ ಮುಖ್ಯ ವಿಷಯ? ಇಂದು ಹೊಸದಾಗಿ ನಿರ್ಮಿಸಿದ ನನ್ನ ಅಂಕಿತ ಥಿಯೇಟರ್ ಉದ್ಘಾಟನೆ. ಚಿತ್ರ ಯಾವುದು? ಸ್ನೇಹಿತರ ಸವಾಲು. ಅದಕ್ಕಾಗಿ ಆ ಸಮಾರಂಭವನ್ನು ಮುಗಿಸಿಕೊಂಡು ಅಲ್ಲೇ ಪಾರ್ಟಿ ಇದೆ, ಅದು ಕೂಡ ಮುಗಿಸಿಕೊಂಡು ಬರುವಿರಂತೆ. ಪಾರ್ಟಿ ಅಂದರೆ ಅಷ್ಟು ಅರ್ಥವಾಗಲಿಲ್ವೇ ನಾಗೇಶ್? ಡ್ರಿಂಕ್ಸ್ ಅಂಡ್ ನಾನ್ ವೆಜ್ ಡ್ರಿಂಕ್ಸ್. ನನಗದು ಯಾವುದು ಅಭ್ಯಾಸವೇ ಇಲ್ಲ. ನೋಡು ನಾಗೇಶ್, ಮೊದಲು ಯಾರಿಗೂ ಯಾವುದರ ಅಭ್ಯಾಸವೂ ಇರುವುದಿಲ್ಲ. ಸ್ವಯಂ ನಮ್ಮ ಶಕ್ತಿಯಿಂದ ನಾವೇ ಅದನ್ನು ರೂಢಿ ಮಾಡ್ಕೋಬೇಕು ಅಷ್ಟೇ. ಅಲ್ಲ ಸಂಗಮೇಶ್, ನನಗಂತೂ ಡ್ರಿಂಕಿಂಗ್ ಅಭ್ಯಾಸವೇ ಇಲ್ಲ. ನೋಡು ನಾಗೇಶ್, ಇವಾಗ ತಾನೇ ಬೈಟು ಹಾಲು ಕುಡಿದ್ವಲ್ಲ, ಅದೇ ತರ. ನೋಡಿ, ಅವರು ಬೇಡ ಅಂದ್ರೆ ಬಿಡ್ಲಿ, ನಾನು ಮಾತ್ರ ಬಂದೇ ಬರ್ತೀನಿ. ಸ್ನೇಹಿತರ ಸವಾಲ್ ನೋಡೇ ತಿರ್ತೀನಿ. ನೀನು ಬರುವುದಿಲ್ಲ ಅಂದರೂ ನಾನು ಬಿಡುವುದಿಲ್ಲ. ಬೇಗ ರೆಡಿಯಾಗಿ ಬಿಡು, ಇಬ್ಬರು ಕೂಡಿ ಹೋಗಿ ಬರೋಣ. ನೋಡು ನಾಗೇಶ್, ನೀನೊಬ್ಬನೇ ಬರಕೂಡದು, ಮತ್ತೆ ವಿತ್ ಫ್ಯಾಮಿಲಿ. ಆಗಲಿ ಸಂಗಮೇಶ್, ಮೇಲಿಂದ ಮೇಲೆ ಈ ಬಡವರ ಮನೆಗೆ ಬರ್ತಿರಲೇಬೇಕು. ನೋಡು ನಾಗೇಶ್, ಆಮಂತ್ರಣದ ಅಗತ್ಯವೇ ಇಲ್ಲ. ನೀನಿದ್ದ ಸಮಯದಲ್ಲಿ ಒಟ್ಟಾರೆ ನಾನು ನಿನ್ನನ್ನು ನೋಡಬೇಕೆನಿಸಿದಾಗ ನಾನು ಬಂದೇ ಬರುತ್ತೇನೆ. ನನ್ನನ್ನು ನಿನ್ನ ಆತ್ಮೀಯ ಬಂಧು ಎಂದು ಭಾವಿಸು ನಾಗೇಶ್. ಅರೆ, ನನಗೆ ತುಂಬಾ ಅಂದ್ರೆ ತುಂಬಾನೇ ಹೊತ್ತಾಯ್ತು, ನಾನಿನ್ನು ಬರುತ್ತೇನೆ.